ನಡಿಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಜರ್ನಿ ವಿತ್ ಕಿರಣ್. ದಿಸ್ ಇಸ್ ಮೈ ಫಸ್ಟ್ ಜರ್ನಿ ವ್ಲಾಗ್. ಸೊ ಇವತ್ತು ನಾವು ಬ್ಯಾಂಗ್ಳೂರಿಂದ ನಮ್ಮ ನೇಟಿಗೆ ಹೋಗ್ತಾ ಇದ್ದೀವಿ, ನಮ್ಮ ಕಳಸ. ಸೊ 3 days ಫುಲ್ ಜರ್ನಿಲಿ ಇರ್ತೀವಿ. ಸೊ ನಾನು ನಿಮಗೆ ಭಾಳ ಅಪ್ಡೇಟ್ಸ್ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನೋಡಿ, ಇವತ್ತು ನಮ್ಮ ತಾಯಿದು. ಹಾಯ್ ಅಮ್ಮ. ಹಾಯ್. ನಮ್ಮಮ್ಮ. ಅದು ನೋಡಿ ನನ್ನ ಮಗಳು, ಆ ಕಡೆ ನನ್ನ ಮಗ ಇದ್ದಾನೆ. ದಿಸ್ ಇಸ್ ಪ್ರಜ್ಞಾ ಆ್ಯಂಡ್ ಚಿರು. ಸೊ ಇವತ್ತು ಭಾಳ ಖುಷಿಯಾಗಿದೆ, ಯಾಕಂದರೆ ನಮ್ಮ ಜರ್ನಿ ಫಸ್ಟ್ ವ್ಲಾಗ್ ಇದು. ಭಾಳ ವಿಷಯಗಳನ್ನ ತಿಳಿಸ್ಬೇಕು ನಾನು ನಿಮಗೆ. ಲೆಟ್ಸ್ ಎಂಜಾಯ್ ದಿಸ್ ಜರ್ನಿ. ಇವತ್ತು ಯಾಕೋ ನೈಸ್ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. 1-2-3 ಗಾಡಿ ಟಚ್ ಆಗಿತ್ತು ಅನ್ಸುತ್ತೆ. ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ಒಂದು 3 to 10 minutes ಆಯಿತು ಮೂವ್ ಆಗೋಷ್ಟರಲ್ಲಿ. ಸೊ ಈಗ ಜಸ್ಟ್ ಮೂವ್ ಆಗಿದೆ. ಈಗ ನಾವು ನೆಲಮಂಗಲ ಕಡೆ ಹೋಗ್ತಾ ಇದ್ದೀವಿ. ನೆಲಮಂಗಲದಿಂದ ಟುವರ್ಡ್ಸ್ ಹಾಸನ. ನಾವು ಫಸ್ಟ್ ನಮ್ಮ ನೇಟಿವ್ ಕಳ್ಸಕ್ಕೆ ಹೋಗ್ತೀವಿ. ಅಲ್ಲಿ ಕಳ್ಸದಲ್ಲಿ ನಮ್ಮ ತಾಯಿನ ಅವ್ರ ತಾಯಿ ಮನೆಗೆ ಬಿಡಬೇಕು. ಅವರೊಂದು 20 days ಸಮ್ಮರಲ್ಲಿ ಇರ್ತಾರಲ್ಲಿ. ಅವ್ರಿಗೆ ಅವ್ರ ಮನೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರನ್ನ ಅಲ್ಲಿ ನಾವು ಬಿಟ್ಟು, ಅಲ್ಲಿಂದ ನಾವು ಪುತ್ತೂರು ರೋಡ್ ಕಡಬ ಅಥವಾ ಒಂದು ಎಡಮಂಗಲ ಅಂತ ಒಂದು ಇಂಟೀರಿಯರ್ ವಿಲೇಜ್ ಬರುತ್ತೆ. ಅಲ್ಲಿ ನಮ್ಮ ರಿಲೇಟಿವ್ ಮನೆಗೆ ಹೋಗ್ಬೇಕು ನಾವು. ಅಲ್ಲಿ ದೈವದ ಪೂಜೆ ಇದೆ. ಸೊ ಅದನ್ನು ಅಟೆಂಡ್ ಮಾಡಿ, ಅದನ್ನ ನೆಕ್ಸ್ಟ್ ಡೇ ಸಾಧ್ಯ ಆದರೆ ಅಲ್ಲಿ ಸುಬ್ರಹ್ಮಣ್ಯ ಹೋಗ್ಬೇಕು ನಾವು. ಅದಕ್ಕಿಂತ ಮುಂಚೆ ಅಲ್ಲಿ 1 day ನಾವು ಸ್ಟೇ ಆಗ್ತೀವಿ. ಸ್ಟೇ ಆಗಿ ನೆಕ್ಸ್ಟ್ ಡೇ ಸುಬ್ರಹ್ಮಣ್ಯ ಹೋಗೋಣ ಅಂತ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು, ಅಲ್ಲಿಂದ ನಾವು ಬೇರೆ ಪ್ಲ್ಯಾನ್ಸ್ ಇದೆ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತು ನಮ್ಮ ಜೊತೆ ನನ್ನ ವೈಫ್ ಬರಬೇಕಾಗಿತ್ತು, ಬಟ್ ಅವರು ಬೇಸಿಕಲಿ ಬ್ಯೂಟಿಷಿಯನ್ನು. ಅವ್ರಿಗೆ ನಾಳೆ ಒಂದು ಇಂಪಾರ್ಟೆಂಟ್ ಮೇಕಪ್ ಈವೆಂಟ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅವ್ರು ನಾಳೆ ಮಾರ್ನಿಂಗ್ ಬಸ್ಸಲ್ಲಿ ಹೊರಟು ಅಲ್ಲಿ ಕಡಬದಲ್ಲಿ ಬಂದು ಇಳ್ಕೊಳ್ತಾರೆ, ಗುಂಡಿ ಹತ್ರ. ಅವ್ರನ್ನ ಪಿಕಪ್ ಮಾಡಬೇಕು. ಸೊ ಇಷ್ಟಿದೆ ನಮ್ಮ ಪ್ಲ್ಯಾನ್ಸು. ಇವತ್ತು ಬೆಳಗ್ಗೆ 10:30 ಮೇಲೆ ಬಿಟ್ವಿ ನಾವು, ಯಾಕಂದರೆ 9 to 10:30 ರಾವ್ಗಾಲ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಏನೇ ಅದು ನಾವು ಮಲೆನಾಡು ಕಡೆ ಹೋಗ್ತಿರೋದಲ್ವಾ, ನಮ್ಗೆ ಯಾವ ಬಿಸಿಲು ತಟ್ಟಲ್ಲ. ಕೂಲಾಗಿರುತ್ತೆ. ನೋಡಿ, ನನ್ನ ಮಗಳು ನೋಡ್ತಾ ಇದ್ದಾಳೆ, ನನ್ನ ಮಗ ಹಿಂದೆ ನೋಡ್ತಾ ಇದ್ದಾನೆ. ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಗಾಯ್ಸ್. ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಹಾಯ್ ಗಾಯ್ಸ್, ನಾನು ಚಿರಾಗ್. ಇವಾಗ ನಾವು ನಮ್ಮ ನೇಟಿವ್ಗೆ ಹೋಗ್ತಾ ಇದ್ದೀವಿ, ನನ್ನ ವೆಕೇಶನ್ಸ್ಗೆ. ಅಲ್ಲಿ ಫಿಶ್ ಎಲ್ಲ ಸಿಗುತ್ತೆ. ನಮ್ಮ ರಿಲೇಟಿವ್ದು ಮನೆ, ಅವ್ರ ಮನೇಲಿ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತಾಳೆ ನಮ್ಮ ಅಕ್ಕ. ಬಾಯ್. ಮತ್ತೆ ಇನ್ನೊಂದೇನಂದ್ರೆ ಗೈಸ್, ನಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನಮ್ಮ ಫ್ಯಾಮಿಲಿಲಿ ನಮ್ಮ ಮದರು, ನಾನು, ನನ್ನ ವೈಫು, ನನ್ನ ಮಗ, ನಮ್ಮ ಪ್ರಜ್ಞಾ ಇದ್ದಾಳಲ್ಲ ಅವಳು ನಮ್ಮ ಅಣ್ಣನ ಮಗಳು, ನಮ್ಮ ಅತ್ತಿಗೆ ಇದ್ದಾರೆ, ನಮ್ಮ ಪ್ರಜ್ಞನ್ ಬ್ರದರ್ ಒಬ್ಬ ಇದ್ದಾನೆ. ಸೊ ಅವ್ನು ಆಲ್ರೆಡಿ ಅಲ್ಲಿ ಹೊಟ್ಟೋಗಿದ್ದಾನೆ ಊರಿಗೆ. ಇಲ್ಲಿಗೆ ಎಡಮಂಗಲ ಕಡಬಾಗ ಹೊಟ್ಟೋಗಿದ್ದಾನೆ. ಅವ್ನು ಸ್ವಲ್ಪ ಫಾಸ್ಟು. ಅವ್ನಿಗೆ ಅವ್ನ ನೇಟಿವ್ ಒಂದು ಭಾಳ ಇಷ್ಟ, ಯಾಕಂದ್ರೆ ತೋಟ ಎಲ್ಲ ಇದೆ, ಅವ್ನಿಗೆ ಸ್ವಲ್ಪ ಕೆಲಸಗಳಿರುತ್ತೆ ಅಂತ ಅದಕ್ಕೆ ಬೇಗ ಹೋಗಿದ್ದಾನೆ. ಸೊ ನಮ್ಮ ಬ್ರದರ್ ಇಲ್ಲ, ಅಂದರೆ ಅವ್ನ ಫಾದರ್ ಇಲ್ಲ, ಡೆತ್ ಆಗಿ 8 years ಆಗೋಯ್ತು. ಕಾರ್ಡಿಯೋ ಅರೆಸ್ಟ್ ಆಯಿತು. ಸೊ ಹಾಗಾಗಿ ಅವ್ನು ಬೇಗ ಹೋಗಿದ್ದಾನೆ ನನ್ನ ಮಗ ಊರಿಗೆ. ಅಲ್ಲಿ ಹೋದ್ಮೇಲೆ ಇನ್ನೂ ಭಾಳ ಅಪ್ಡೇಟ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ತುಂಬ ಇಂಟೀರಿಯರ್ ಪ್ಲೇಸು. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಯಾಕಂದರೆ ಕೋಸ್ಟಲ್ ಏರಿಯಾ ಹತ್ರ ಇರೋದ್ರಿಂದ ಮ್ಯಾಂಗ್ಳೂರು ಸಮುದ್ರಕ್ಕೆ ಸ್ವಲ್ಪ ಟೆಂಪ್ರೇಚರ್ ಇರುತ್ತೆ. ಬಟ್ ಆದರೂ ವಿ ಲವ್ ನೇಚರ್. ಆ ನೇಚರ್ ಮಧ್ಯೆ ಎಷ್ಟೇ ಟೆಂಪ್ರೇಚರ್ ಇದೆ ನಮಗೆ ಗೊತ್ತಾಗಲ್ಲ. ಸೊ ಈ ಥರ ಇರುತ್ತೆ. ನಾನು ನಿಮಗೆ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತೀನಿ. ಆ ವೆದರು, ಆ ನೇಚರು, ಫಾರೆಸ್ಟು, ಆ ರಿವರು. ಮಲೆನಾಡೆ ಸೂಪರ್ ಕಣ್ರಿ. ಬೆಂಗಳೂರಿನಲ್ಲಿ ಏನಿದೆ, ಬರೀ ಕಟ್ಟಡಗಳಷ್ಟೇ, ಲೈಟ್ಸ್ಗಳಷ್ಟೇ. ನಿಜವಾದ ಪ್ರಕೃತಿ ಸೌಂದರ್ಯ ನೋಡ್ಬೇಕಂದ್ರೆ ನಮ್ಮ ಮಲೆನಾಡಿಗೆ ಬರಬೇಕು. ನಮ್ಮ ಮಲೆನಾಡಲ್ಲಿ ಸೂಪರ್ ಆಗಿರುತ್ತೆ. ಈಗ ನಿಮ್ಗೆ ತುಂಬ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಗೈಸ್. ನೋಡ್ತಾ ಇದ್ದಾರೆ ನೈಸ್ ರೋಡಲ್ಲಿ ವೆಹಿಕಲ್ಸ್ನ. ಏನಮ್ಮ ಏನೋ ಹೇಳ್ದೆ, ಇವಾಗ ಯಾರನ್ನ ನೋಡ್ಕೊಂಡು ಅಮ್ಮ
ಯಾರನ್ನ ನೋಡ್ಕೊಂಡು ಹೆಲ್ಮೆಟ್ ಹಾಕ್ದೆ ನೋಡು ರೋಡಲ್ಲಿ ಯಾವ ತರ ಹೋಗ್ತಾ ಇದ್ದಾರೆ, ಬುದ್ಧಿ ಇದೆಯಾ ಅವ್ರಿಗೇನಾದ್ರು ಅಂತ. ಹೌದು ಹೌದು. ಕೆಲವ್ರಿಗೆ ಎಜುಕೇಟೆಡ್ಸ್ ಆಗಿದ್ರು ಕೆಲವೊಂದು ಸೇಫ್ಟಿ ಮೆಜರ್ಸ್ನ ಅವರು ಫಾಲೋ ಮಾಡಲ್ಲ, ಹೆಲ್ಮೆಟ್ ಹಾಕಲ್ಲ, ಅವರು ಹಾಕಲ್ಲ, ಹಿಂದೆ ಇರೋ ಕೂತಿರೋ ಅವ್ರ ಫ್ಯಾಮಿಲಿಯವ್ರಿಗೂ ಹಾಕ್ಸಲ್ಲ. ಸೊ ಅದೆಷ್ಟು ಡೇಂಜರ್ ಇರುತ್ತೆ. ಜನ ಸ್ವಲ್ಪ ಯಾವಾಗಲೂ ಸೇಫ್ಟಿ ಕಡೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾಕಂದ್ರೆ ಫ್ಯಾಮಿಲಿ ಇರ್ತಾರೆ. ಸೊ ಅವ್ರ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ ಆಗಿ. ಸೊ ಗೈಸ್, ನಾವಿವಾಗ ನೆಲಮಂಗಲ ಕ್ರಾಸ್ ಆಗಿದ್ದೀವಿ. ಈ ಯೂಟ್ಯೂಬ್ ಚಾನಲ್ ಮತ್ತು ಈ ಬ್ಲಾಗ್ಸ್ ಅನ್ನೋದು ನಮ್ಮದು ತುಂಬ ಹಳೆ ಐಡಿಯಾ. ಯಾಕಂದರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ನೇಚರ್, ಆಮೇಲೆ ನಮ್ಮ ಚಿಕ್ಕಪ್ಪನ ಸೈಕ್ಲಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು, ಫ್ರೆಂಡ್ಸ್, ಆಮೇಲೆ ರಿಲೇಟಿವ್ಸ್, ಫಂಕ್ಷನ್ಸ್, ಸೊ ಇದೆಲ್ಲ ಒಂದು ಕಂಬೈನ್ಡ್ ರೋಲರ್ ಕೋಸ್ಟರ್ ಥರ. ಇದೆಲ್ಲದನ್ನು ಕಂಬೈನ್ ಮಾಡಿ ಒಂದು ಕಡೆ ಹಾಕಬೇಕು ಅಂದರೆ ಐ ಗೆಸ್ ಯೂಟ್ಯೂಬ್ ಇಸ್ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಸೊ ಹಾಗಾಗಿ ನಾವು ವ್ಲಾಗ್ಸ್ ಮಾಡಬೇಕು ಮತ್ತು ಅದನ್ನು ಅಪ್ಡೇಟ್ ಮಾಡಬೇಕು, ಅದನ್ನು ಜನಕ್ಕೆ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ನಮಗೆ ಮುಂಚೆಯಿಂದನೂ ಇತ್ತು. ಆ್ಯಂಡ್ ನಾವು ಫಸ್ಟ್ ವ್ಲಾಗ್ನ ನಮ್ಮ ಊರಿಗೆ ಹೋಗೋ ಒಂದು ಟೂರ್ ಜರ್ನಿ ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸ್ಟಾರ್ಟ್. ನೀವೆಲ್ಲರೂ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಈ ವ್ಲಾಗ್ನ ನೋಡಿ ಆದಷ್ಟು ಎಂಜಾಯ್ ಮಾಡಿ. ಆ್ಯಂಡ್ ಅಗೇನ್ ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಪ್ರತಿಗಳಿಗೆ. ಈಗ ನಾವು ಹಾಸನಕ್ಕೆ ರೀಚ್ ಆಗಿದ್ದೀವಿ. ಒಳ್ಳೆ ರಣ ಬಿಸಿಲು ಸಖತ್ತಾಗಿ ಹೊಡಿತಾ ಇದೆ. ಆಚೆ ಕಾರಿಂದ ಇಳಿದಿದ ತಕ್ಷಣ ಬೆಚ್ಚಗಿತ್ತು, ಮತ್ತೆ ಕಾರ್ ಒಳಗಡೆ ಕುತ್ಕೊಂಡಾಗ ತಣ್ಣಗಾಯಿತು. ಸಮ್ಮರ್ ಎಫೆಕ್ಟ್ ನಮ್ಗೆ ಕಾಣಿಸ್ತಾ ಇದೆ. ಹೊಡಿತಾ ಇದೆ ಬಿಸಿಲು. ಹೇಳಮ್ಮ, ಏನೋ ಹೇಳ್ತಿದ್ದೆ? ಒಂದೇ ಒಂದ್ ಬೆಂಕಿ ಕಡ್ಡಿ ಗೀರಿದ್ರು ಸಾಕು, ತಣ್ಣಗಿರೋದು ಹೋಗಿ ಬೆಚ್ಚಗಾಗ್ಬಿಡುತ್ತೆ. ಓಕೆ ಓಕೆ ಓಕೆ. ಎಕ್ಸ್ಪೀರಿಯನ್ಸ್ ಏನೋ ಹೇಳ್ತಾ ಇದೆಯಾ? ಸೂಪರ್. ಹೌದು, ಈ ಸಲ ಸಮ್ಮರ್ ಸಿಕ್ಕಾಬಿಟ್ಟೆ ಟೆಂಪ್ರೇಚರ್ ಜಾಸ್ತಿ ಇದೆ. ಬೆಂಗಳೂರೇ ಅಷ್ಟೊಂದು ಹೊಡಿತಾ ಇದೆ, ಇನ್ನು ಈ ಕಡೆ ಎಲ್ಲ ಹೇಳೋದೇ ಬೇಡ. ಬಟ್ ಆದ್ರೆ ಒಂದು ವೀಕ್ ಮುಂಚೆ ಒಂದು ಒಳ್ಳೆ ಮಳೆ ಆಯಿತು, ಆನೆಕಲ್ ಮಳೆ. ಅಷ್ಟು ಆನೆಕಲ್ ನಾವು ಯಾವತ್ತೂ ನೋಡಿಲ್ಲ. ಕಲಬುರಗಿ, ದಾವಣಗೆರೆ, ಈ ಕಡೆ ಹಾಸನ ಕಡೆ ಎಲ್ಲ ಸಖತ್ತಾಗಿತ್ತು. ಬಟ್ ಆದ್ರೂ ಟೆಂಪ್ರೇಚರ್ ಜಾಸ್ತಿ ಇದೆ, ತುಂಬ ಹ್ಯುಮಿಡಿಟಿ ಜಾಸ್ತಿ ಇದೆ. ಏನು ಮಾಡೋಕ್ಕಾಗಲ್ಲ, ನೇಚರ್ ಹೆಂಗೆ ಬರುತ್ತೋ ಅದನ್ನು ಹಾಗೆ ತಗೊತಾ ಇರಬೇಕು, ಫೇಸ್ ಮಾಡ್ತಾ ಇರಬೇಕು. ನಾವೀಗ ಹಾಸನ ರೀಚ್ ಆಗಿ ಏನು ಹಾಸನ ಬೈಪಾಸ್ ಕಡೆಯಿಂದ ಬೇಲೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಾದರೂ ಊಟ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನನ್ನ ವೈಫ್ ನಮಗೆ ಮೊಸರನ್ನ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ತಿನ್ಬೇಡಿ, ತಂಪಿರುತ್ತೆ ಮೊಸರನ್ನ ತಿನ್ನಿ ಅಂತ. ಸೊ ಮೊಸರನ್ನ ತಿನ್ನುವಾಗ ಮತ್ತೆ ನಿಮ್ಮನ್ನು ಕ್ಯಾಚ್ ಮಾಡ್ತೀನಿ. ಓಕೆ, ನನ್ನ ವೈಫ್ ಕೊಟ್ಟಿದ್ದ ಮೊಸರನ್ನ ಈ ಬಿಸಿಲಿಗೂ ಅದಕ್ಕೂ ಆಹಾ ಸೂಪರ್ ಸೂಪರ್. ನೋಡಿ ನಮ್ಮಮ್ಮ ನನ್ನ ಮಕ್ಕಳು ನೋಡಿ ಆರಾಮ್ ಮೊಸರನ್ನ ಕಾಂಬಿನೇಷನ್ಗೆ ಇಲ್ಲಿಂದ ಗೋಬಿ ಮಂಚೂರಿ ಆರ್ಡರ್ ಮಾಡಿ ತೊಗೊಂಡ್ವಿ. ಸೂಪರ್ ಕಾಂಬಿನೇಷನ್. ಈ ಬಿಸಿಲಿಗೆ ಮೊಸರನ್ನ ಯಾವಾಗಲೂ ತಂಪಾಗಿರುತ್ತೆ. ಸೊ ಎಂಜಾಯ್ ಮಾಡ್ತಾ ಇದೀವಿ. ನಾವು ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್. ನಾಳೆ ಬೇಗ ಬಾ, ವೆಯ್ಟ್ ಮಾಡ್ತಾ ಇರ್ತೀವಿ. ಬಸ್ ನೀನ್ ಕ್ಯಾಚ್ ಮಾಡೋಕೆ ನಂಗೆ ಫೋನ್ ಮಾಡಿ ಮಾರ್ನಿಂಗು. ಕೀಪ್ ಇನ್ ಟಚ್. ನಿದ್ದೆ ಮಾಡ್ಬಿಡ್ರಿ ಅಂತ ಹೇಳಿ. ನಿಂದು ಮೇಕಪ್ ಆದ್ಮೇಲೆ ಕಾಲ್ ಮಾಡಿ ನನಗೆ ಸಾಯಂಕಾಲ. ಅಂತೂ ಇಂತೂ ಮೊಸರನ್ನ ಆಯ್ತು. ಸೊ ನಮ್ಮ ಪಯಣನ ಮತ್ತೆ ಮುಂದುವರಿಸಿದೀವಿ. ಸೊ ಈಗ ಹಾಸನಿಂದ ಬೇಲೂರು ರೂಟಲ್ಲಿ ಇದೀವಿ, ಹೋಗ್ತಾ ಇದೀವಿ. ಸ್ವಲ್ಪ ಸಿಂಗಲ್ ರೋಡ್ ಆಗಿರೋದ್ರಿಂದ ವೆಹಿಕಲ್ಸ್ ಜಾಸ್ತಿ ಇದೆ, ಹೋಗ್ತಾ ಇದೀವಿ. ನನ್ನ ವೈಫ್ ಪ್ಲಾನ್ ಮಾಡಿ ಮೊಸರನ್ನ ಕೊಟ್ಟಿದ್ದು ತುಂಬ ವರ್ಕೌಟ್ ಆಯ್ತು ನಮಗೆ. ಯಾಕಂದ್ರೆ ಟೆಂಪ್ರೇಚರ್ ಬಿಸಿ ಜಾಸ್ತಿ ಇದೆ, ಮೊಸರನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಮೊಸರನ್ನಿಗೆ ಕಾಂಬಿನೇಷನ್ ಉಪ್ಪಿನಕಾಯಿ, ಗೋಬಿ ಮಂಚೂರಿ ಅಲ್ವಾ ಅಮ್ಮ? ಅಮ್ಮ ಹೆಂಗಿತ್ತಮ್ಮ ಮೊಸರನ್ನ? ಸೂಪರ್ ಆಗಿದೆ. ಟ್ರಾವೆಲ್ ಅಲ್ಲಿ ಕರ್ಡ್ ರೈಸ್ ಬೆಸ್ಟ್ ಆಪ್ಷನ್. ಅಜ್ಜಿ, ನಿಂಗೆ ಏನು ಅನಿಸ್ತದೆ ಊರಿಗೆ ಹೋಗ್ತಿರೋದು?
ಯಾವಾಗಾದ್ರೂ ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ಬಿಟ್ಟಾಗ ಆ ನೆಕ್ಸ್ಟ್ ಹಿಂದಿನ ದಿನ ನೈಟ್ ನಿದ್ದೆನೇ ಮಾಡಲ್ಲ ಲೇಡಿ. ಫುಲ್ ಅದಕ್ಕೆ ಏನೇನ್ ಬೇಕು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂತಾ ಇರ್ತಾರೆ. ಫುಲ್ಲು ಬಟ್ಟೆ ಅದು ಇದು ಎಲ್ಲ ಎತ್ತಿಟ್ಕೊಳ್ತಾ ಇರ್ತಾರೆ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿದ್ರೆ ಎದ್ದಿರ್ತಾರೆ ಹಂಗೆ ಅವ್ರಿಗೆ. ಸೊ ಇವಾಗ ಬೇಲೂರು ರೂಟಲ್ಲಿ ಇದೀವಿ. ಬೇಲೂರು ಆದ್ಮೇಲೆ ಮೂಡಿಗೆರೆ ಆದ್ಮೇಲೆ ಕೊಟ್ಗೆರೆಯಿಂದ ರೈಟ್ ತಗೊಂಡ್ರೆ ಕಳಸ 40 ಕಿಲೋಮೀಟರ್. ಬ್ಯೂಟಿಫುಲ್. ನೆಕ್ಸ್ಟ್ ಆ ಬ್ಯೂಟಿಫುಲ್ ವ್ಯೂ ಅಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ತೋಡಿಸಿದ ರೀತಿ ಹಗಲಿರುಳು ಮನೊಳಗೆ ಕೈವಳು ಈ ಮುದ್ದಾದ ಗುಂಪಿನ ಗಂಟಾಕಿದಂತ ಶಿವ ಯಾರೋ. ಗೈಸ್ ನೋಡಿ, ಇದು ದಿ ಪ್ಲಾಂಟರ್ಸ್ ಕೆಫೆ ಅಂತ. ಇದು ಬೇಲೂರು ಮೂಡಿಗೆರೆ ಕೊಟ್ಗೆರೆಗೆ ಬರುವಾಗ ಮೂಡಿಗೆರೆಗೆ ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ಅನ್ನಂಗೆ ಈ ಪ್ಲಾಂಟರ್ಸ್ ಕೆಫೆ ಸಿಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಲೊಕೇಶನ್ ಬ್ಯೂಟಿಫುಲ್ ಲೊಕೇಶನ್. ಇಲ್ಲಿ ಕಾಫಿನೂ ಅಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಬರ್ಬೇಕಾದ್ರೆ ಇಲ್ಲಿ ಬಂದ ಒಂದು 10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ ಒಂದು ಕಾಫಿ ತೊಗೊಂಡು ಇಲ್ಲಿಂದ ಪಾಸ್ ಆಗ್ಬೋದು. ಇಲ್ಲಿಂದ ನಾವು ಹೊರಟ್ರೆ ಮೂಡಿಗೆರೆಯಿಂದ ಕೊಟ್ಗೆರೆ. ನೋಡಿ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಏನೋ ಒಂಥರ ರಿಲ್ಯಾಕ್ಸ್. ಒಳಗಡೆನೂ ಅಷ್ಟೇ, ಕೆಫೆನೂ ಅಷ್ಟೇ ಭಾಳ ಚೆನ್ನಾಗಿದೆ, ರಿಲ್ಯಾಕ್ಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ಕೆಲಸ ಹೋದಾಗ ಮತ್ತೆ ನಮ್ಮ ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರ್ಮೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ. ಒಳ್ಳೆ ಮಳೆ. 20 ಮಿನಿಟ್ಸ್ ಇದೆ, ನಮ್ಮ ಜಿಮ್ಮನೆಗೆ ರೀಚ್ ಆಗ್ತೀವಿ. ನೋಡಿ ಮಳೆ, ಬೇಸಿಗೆಯಲ್ಲಿ ಈ ಮಳೆ ನೋಡುವಂತ ಅದೃಷ್ಟ ನೋಡಿ ನಮ್ಗೆಲ್ಲ. ನೋಡಿ ಈಗ ನಾವು ಬ್ಯಾಂಗ್ಳೂರಿಂದ ಕಳಿಸಕ್ಕೆ ಬರುವಾಗ ಎಲ್ಲ ನಾವು ಕವರ್ ಮಾಡಿದೀವಿ ಈ ನಮ್ಮ ಎಪಿಸೋಡ್ 1 ಅಲ್ಲಿ. ಸೊ ಇದೇ ರೀತಿ ನಮ್ಮ ಎಪಿಸೋಡ್ಸ್ ನೋಡ್ತಾ ಇರಿ. ಜೊತೆಲಿ ನೋಡಿ ನಮ್ಮ ಕಳಸ ಲಿಮಿಟ್ ಇದು ಸೇರುತ್ತೆ ಈ ಪ್ಲೇಸ್. ಈ ನೇಚರ್ ನೋಡಿ ಫುಲ್. ನಮಗೆ ಕೊಟ್ಟಿಗೆಹಾರದಿಂದ ಕಳಸ ತನಕ ಫುಲ್ಲು ರೇಂಜ್ ಸಿಗ್ತದೆ. ಬ್ಯೂಟಿಫುಲ್ ಆಗಿತ್ತು. ನಾವೆಲ್ಲ ಬೆಂಗಳೂರಿನಲ್ಲಿ ಬೆಂದೋಗ್ಬಿಟ್ಟಿದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಮತ್ತೆ ಜೀವ ಬಂದಂಗಾಯ್ತು. ಸೊ ಈ ನೇಚರ್ ತೋರಿಸ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ನಿಮಗೆ ಇನ್ನೂ ವಂಡರ್ಫುಲ್ ಆಗಿರುವಂತ ಸುಂದರವಾದಂತ ನೇಚರ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಳಸ ಟು ಕಡಬ, ಚಾರ್ಮುಡಿ ಘಾಟ್, ಕಡಬ ಹತ್ರ, ಅಲ್ಲಿಂದ ಎಡಮಂಗಳ. ಸೊ ಅಲ್ಲಿಂದ ಮತ್ತೆ ನಾವು ಸುಬ್ರಹ್ಮಣ್ಯ ಹೋಗ್ತೀವಿ, ಅಲ್ಲಿಂದ ಮಡಿಕೇರಿ ಹೋಗಿ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಆದಷ್ಟು ಈ ಒಂದು ಜರ್ನಿ ನಿಮಗೆ ಬ್ಯೂಟಿಫುಲ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಚಾನಲ್ನ ಹೀಗೆ ತರ ಇದೆ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮನಸಾರೆ ಮನಸೋತಿದೆ.